ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಕೊಪ್ಪಳದಲ್ಲಿ ಅಕ್ರಮ ರೆಸಾರ್ಟ್ ಮಾಫಿಯಾ ಭಾರಿ ಗೋಲ್ಮಾಲ್ ನಡೀತಾ ಇದೆ. ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಮೀನು ಕಬಳಿಕೆಯಾಗಿದೆ. ಕೊಪ್ಪಳ ಎಸಿ ಆದೇಶ ಜಾರಿ ಮಾಡದ ಅಧಿಕಾರಿಗಳ ವಿರುದ್ಧ ದೂರು ನೀಡಲಾಗ್ತಾ ಇದೆ. ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಮೀನು ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಕೊಪ್ಪಳ ಎಸಿ ಆದೇಶ ನೀಡಿದ್ರು ಕೂಡ ಅಧಿಕಾರಿಗಳ ವಿರುದ್ಧ ಈಗ ದೂರು ನೀಡಲಾಗಿದೆ. ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ದಿನೇಶ್ ಕಲ್ಲಹಳ್ಳಿ ದೂರು ನೀಡಿದ್ದಾರೆ. ಇಮೇಲ್ ಮೂಲಕ ದೂರು ನೀಡಿರುವ ಸಾಮಾಜಿಕ ಹೋರಾಟಗಾರ, ಸರ್ಕಾರಿ ಭೂಮಿ ಲೂಟಿ, ಕೊಪ್ಪಳ ಎಸಿ ಆದೇಶ ಉಲ್ಲಂಘನೆ ಮಾಡಲಾಗ್ತಾ ಇದೆ. ರಾಜರಾಮಪೇಟೆ, ನಾರಾಯಣಪೇಟೆಯಲ್ಲಿ ನಿಯಮವನ್ನು ಗಾಳಿಗೆ ತೂರಲಾಗ್ತಾ ಇದೆ. 7 ಎಕರೆ ಸರ್ಕಾರಿ ಪರಂಪೋಕು ಜಮೀನು ಮುಟ್ಟುಗೋಲಿಗೆ ಆದೇಶವಿತ್ತು. ಆದೇಶ ಬಂದ್ರೂ ಜಾಗ ಖಾಲಿ ಮಾಡದ ರೆಸಾರ್ಟ್ ದಣಿಗಳು. ರಾಡಾರ್ನಲ್ಲಿ 3 ಹಂಪಿ ಫೆದರ್ಸ್ ರೆಸಾರ್ಟ್ಗಳಿದೆ. ಸರ್ಕಾರಕ್ಕೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ಆದಾಯ ನಷ್ಟ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳ ಎಸಿ ಆದೇಶ ಜಾರಿ ಮಾಡದ ಅಧಿಕಾರಿಗಳ ವಿರುದ್ಧ ದೂರು ನೀಡಲಾಗಿದೆ. ಕೊಪ್ಪಳದಲ್ಲಿ ಅಕ್ರಮ ರೆಸಾರ್ಟ್ ಮಾಫಿಯಾ ಭಾರಿ ಗೋಲ್ಮಾಲ್ ನಡೀತಿದೆ ಅಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಮೀನು ಕಬಳಿಕೆಯಾಗಿದೆ ಅಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೊಪ್ಪಳ ಎಸಿ ಆದೇಶ ಜಾರಿ ಮಾಡದ ಅಧಿಕಾರಿಗಳ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಂಪಿ ಫೆದರ್ಸ್ ರೆಸಾರ್ಟ್ ವಿರುದ್ಧ ಗಂಭೀರ ದೂರು ನೀಡಲಾಗಿದೆ. ಹಂಪಿ ವಿಸ್ಕರ್ಸ್ ರೆಸಾರ್ಟ್ ವಿರೋಧವೂ ಕೂಡ ಕಾನೂನು ಚಾಟಿ. ಹಂಪಿ ಬೋಲ್ಡರ್ಸ್ ರೆಸಾರ್ಟ್ ಕೂಡ ಇಲ್ಲಿ ಬಹಿರಂಗವಾಗ್ತಾ ಇದೆ, ಅಕ್ರಮವಾಗಿ ನಡೆಸಲಾಗ್ತಿದೆ ಅಂತ. ಷರತ್ತು ಉಲ್ಲಂಘಿಸಿ ಕೃಷಿ ಭೂಮಿಯಲ್ಲಿ ರೆಸಾರ್ಟ್ ದರ್ಬಾರ್, ದಲಿತರ ಜಮೀನು ಕಬಳಿಕೆ, ಪಿಟಿಸಿಎಲ್ ವಂಚನೆ, ಪರಿಶಿಷ್ಟ ಪಂಗಡದ ಬಡವರ ಭೂಮಿಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಸರ್ಕಾರದ ಅನುಮತಿ ಇಲ್ಲದೆ ಬಡವರ ಜಮೀನು ಪರಭಾರೆ ಮಾಡಲಾಗ್ತಾ ಇದೆ. ಮೂಲ ಫಲಾನುಭವಿಗಳಿಗೆ ಭೂಮಿ ನೀಡಲು ಕೋರ್ಟ್ ಆದೇಶಿಸಿತ್ತು. ಹಂಪಿ ಫೆದರ್ಸ್ ರೆಸಾರ್ಟ್ ವಿರುದ್ಧ ಇದೀಗ ಗಂಭೀರ ದೂರು ಕೇಳಿ ಬರ್ತಾ ಇದೆ. ಹಂಪಿ ಫೆದರ್ಸ್, ಹಂಪಿ ಹಾಗೆ ವಿಸ್ಕರ್ಸ್ ರೆಸಾರ್ಟ್ ಹಾಗೆ ಹಂಪಿ ಬೋಲ್ಡರ್ಸ್ ರೆಸಾರ್ಟ್ ವಿರುದ್ಧ ಕೂಡ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಷರತ್ತು ಉಲ್ಲಂಘಿಸಿ ಕೃಷಿ ಭೂಮಿಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ರೈತರ, ದಲಿತರ ಜಮೀನನ್ನು ಕಬಳಿಕೆ ಮಾಡಿ ಪಿಟಿಸಿಎಲ್ ಇಲ್ಲಿ ವಂಚನೆ ಮಾಡ್ತಾ ಇರುವಂತದ್ದು ಬಯಲಾಗ್ತಾ ಇದೆ. ಪರಿಶಿಷ್ಟ ಪಂಗಡದ ಬಡವರ ಭೂಮಿಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಸರ್ಕಾರದ ಅನುಮತಿ ಇಲ್ಲದೆ ಬಡವರ ಜಮೀನನ್ನು ಇಲ್ಲಿ ಕಬಳಿಕೆ ಮಾಡಲಾಗ್ತಾ ಇದೆ. ಮೂಲ ಫಲಾನುಭವಿಗಳಿಗೆ ಭೂಮಿ ನೀಡಲು ಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ. ಅಕ್ರಮ ತೆರವು ಮಾಡದ ಅಧಿಕಾರಿಗಳ ಮೇಲೆ ಕ್ರಮದ ತೂಗುಗತ್ತಿ ಇದೆ. ಈಗ ಕೊಪ್ಪಳ ಡಿಸಿ ತಹಸೀಲ್ದಾರ್ ನಡುವೆ ತೀವ್ರ ಅನುಮಾನ ನಡೆ. ಅಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ತಕ್ಷಣ ರೆಸಾರ್ಟ್ಗಳನ್ನು ಸೀಲ್ ಮಾಡಲು ದಿನೇಶ್ ಕಲ್ಲಹಳ್ಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಅಕ್ರಮ ತೆರವು ಮಾಡದ ಅಧಿಕಾರಿಗಳ ಮೇಲೆ ಈಗ ಕ್ರಮದ ತೂಗುಗತ್ತಿ ಇರುವಂತಕ್ಕದ್ದು. ಕೊಪ್ಪಳ ಡಿಸಿ ತಹಸೀಲ್ದಾರ್ ನಡೆ ತೀವ್ರ ಅನುಮಾನ ಹುಟ್ಟಿಸ್ತಾ ಇರುವಂತಕ್ಕದ್ದು. ಅಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧ ಈಗ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ತಕ್ಷಣ ಈ ರೆಸಾರ್ಟ್ಗಳನ್ನು ಸೇಲ್ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ನಿರ್ಲಕ್ಷ್ಯ ವಹಿಸಿದಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರ ಒತ್ತಾಯ ಮಾಡ್ತಾ ಇರುವಂತಕ್ಕದ್ದು. ಕೊಪ್ಪಳದಲ್ಲಿ ಅಕ್ರಮ ರೆಸಾರ್ಟ್ ಮಾಫಿಯಾ ನಡೀತಾ ಇದೆ, ಭಾರೀ ಗೋಲ್ಮಾಲ್ ನಡೀತಾ ಇದೆ. ಇದರಿಂದ ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಮೀನು ಕಬಳಿಕೆ ಮಾಡಲಾಗ್ತಾ ಇದೆ ಅಂತ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ದೂರು ಕೂಡ ನೀಡಿದ್ದಾರೆ. ಇಮೇಲ್ ಮೂಲಕ ದೂರು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಕೊಪ್ಪಳದಲ್ಲಿ ಅಕ್ರಮ ರೆಸಾರ್ಟ್ ಮಾಫಿಯಾ ನಡೀತಾ ಇದೆ, ಭಾರಿ ಗೋಲ್ಮಾಲ್ ನಡೀತಾ ಇದೆ ಅಂತ ನೀವು ಗಂಭೀರ ಆರೋಪ ಮಾಡಿದ್ದೀರಾ. ಈ ಬಗ್ಗೆ ಕೂಡ ಅಪರ
ಮುಖ್ಯ ಕಾರ್ಯದರ್ಶಿಗೂ ಕೂಡ ನೀವು ದೂರು ನೀಡಿದ್ದೀರಾ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್, ಇದು ಒಂದು ಗಂಭೀರವಾದಂತ ಪ್ರಕರಣ. ದೊಡ್ಡ ಮಟ್ಟದ ಒಂದು ಭೂಮಿಯನ್ನ ಕಬಳಿಸಿರುವಂತಹ ಪ್ರಕರಣ ಇದಾಗಿದೆ ಮೇಡಮ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರಿಗೆ ಒಂದು ದೂರನ್ನು ಕೊಟ್ಟಿದ್ದೇನೆ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಸಿಗ್ನಾಳ್ ಹೋಬಳಿ ಇಲ್ಲಿ ಬರುವಂತ ನಾರಾಯಣಪೇಟೆ ಮತ್ತು ರಾಜಾರಾಮಪೇಟೆ ಗ್ರಾಮಗಳ ಹಲವಾರು ಸರ್ವೆ ನಂಬರ್ಗಳಲ್ಲಿ ಒಂದು ಭೂ ಮಂಜೂರಾತಿ ಆಗಿರುತ್ತೆ ಮೇಡಮ್. ಭೂ ಮಂಜೂರಾತಿ ನಿಯಮಗಳನ್ನ ಉಲ್ಲಂಘಿಸಿ ಅದನ್ನ ರೆಸಾರ್ಟ್ ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಇದರ ಬಗ್ಗೆ ಹಲವಾರು ಪ್ರಕರಣದಲ್ಲಿ ಕೊಪ್ಪಳ ಉಪವಿಭಾಗಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಮೇಡಮ್. ಆದೇಶ ಮಾಡಿದ ನಂತರ ಈ ಜಮೀನನ್ನ ಸರ್ಕಾರದ ವಶಕ್ಕೆ ಪಡೆದು ಕೂಡಲೇ ಅದನ್ನ ತೆರವುಗೊಳಿಸಿ ಅಂತ ಆದೇಶ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಸುಮಾರು 1 ತಿಂಗಳು ಕಳೆದ್ರು ಜಿಲ್ಲಾಡಳಿತ ಆಗ್ಲಿ ತಾಲೂಕು ಆಡಳಿತ ಆಗ್ಲಿ ಈ ಜಮೀನುಗಳನ್ನ ಸರ್ಕಾರದ ವಶಕ್ಕೆ ಪಡೆದು ಅದನ್ನ ಸಂಪೂರ್ಣವಾಗಿ ಸೀಜ್ ಮಾಡ್ಬೇಕಿತ್ತು. ಆದ್ರೆ ಇದುವರೆಗೂ ಯಾವುದೇ ರೀತಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಇರುವಂತದ್ದು ಒಂದು ಗಂಭೀರವಾಗಿ ಇಲ್ಲ ಒಂದು ತಮ್ಮ ಸೇರ್ಪಡೆ ಮಾಡ್ಕೊಡ್ತಾ ಇದೆ. ಈಗಾಗಲೇ ಇಂಥ ಪ್ರಕರಣದಲ್ಲಿ ಬಡವರು ಏನಾದ್ರು 20 ಗುಂಟೆ 10 ಗುಂಟೆ ಜಮೀನನ್ನ ಈ ರೀತಿ ಕಾನೂನು ಬಾಹಿರವಾಗಿ ವಶಕ್ಕೆ ಪಡ್ಕೊಂಡಿದ್ದಿದ್ರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಈ ಬಗ್ಗೆ ಗಂಭೀರವಾಗಿ ಪ್ರಕರಣ ದಾಖಲೆ ಮಾಡಿಸಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಈ ಪ್ರಕರಣದಲ್ಲಿ ಈ ರೆಸಾರ್ಟ್ ಮಾಲೀಕರು ತೀರಾ ಬಲಾಢ್ಯ ವ್ಯಕ್ತಿ ಆಗಿರೋದ್ರಿಂದ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಿಂದೇಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಇವತ್ತೊಂದು ಗಂಭೀರವಾದಂತ ದೂರನ್ನು ನೀಡಿದ್ದೇನೆ ಮೇಡಮ್. ನೀವು ಇದು ಯಾವಾಗ ದೂರು ನೀಡಿದ್ದು ಸರ್? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದೆಯಾ? ಮಾಹಿತಿ ಇದ್ರೂ ಕೂಡ ಏನು ಕ್ರಮ ಕೈಗೊಂಡಿಲ್ವಾ? ಹೌದು ಮೇಡಮ್, ನೋಡಿ, ಇದು ಕೊಪ್ಪಳ ತಾಲೂಕು ತಹಸೀಲ್ದಾರರು ಮತ್ತು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಆದ್ರೂ ಕೂಡ ಇದುವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದರಲ್ಲಿ ಸುಮಾರು 7 ಎಕರೆ ನೀವು ಅದನ್ನ ಗಮನಿಸಬಹುದು ಮೇಡಮ್. ಅಂತ ಇದ್ದವರಿ ಐಷಾರಾಮಿ ರೆಸಾರ್ಟ್ ನಡೆಸ್ತಾ ಇದ್ದಾರೆ ಈ ಜಾಗದಲ್ಲಿ. ಜಿಲ್ಲಾಧಿಕಾರಿಗಳು ಇದನ್ನ ವಶಕ್ಕೆ ಪಡ್ಕೋಬೇಕಾಗಿತ್ತು ಈ ಜಮೀನನ್ನ ಸರ್ಕಾರದ ತೋರಿಸೋದಕ್ಕೆ. ಕೊಪ್ಪಳ ಉಪವಿಭಾಗಾಧಿಕಾರಿಗಳು AC ಅವರು ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ. ಆದೇಶದಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ. ಆದ್ರೆ ಇದುವರೆಗೂ ತಾಲೂಕು ಆಡಳಿತ ಈ ಜಮೀನನ್ನ ವಶಕ್ಕೆ ಪಡೆದೇ ಇರೋದ್ರ ಹಿಂದೆ ಯಾವ ಉನ್ನಾರವಾಗಿದೆ, ಇದರಿಂದ ಯಾರಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂತ ಒಂದು ಸಾರ್ವತ್ರಿಕ ಪ್ರಶ್ನೆ ಕಾಡ್ತಾ ಇದೆ ಮೇಡಮ್. ಹಾಗಾಗಿ ಇದ್ರ ಬಗ್ಗೆ ನಾನು ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತ ಶ್ರೀ ರಾಜೇಂದ್ರ ಕಟಾರಿ ಅವರಿಗೆ ಒಂದು ದೂರನ್ನು ನೀಡೋದ್ರ ಮೂಲಕ ಗಂಭೀರವಾದಂತ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಜೊತೆಗೆ ಈ ಜಮೀನನ್ನ ಸರ್ಕಾರದ ವಶಕ್ಕೆ ಪಡ್ಕೋಬೇಕಂತ ಹೇಳಿ ನನ್ನ ದೂರಿನಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮೇಡಮ್. ಮಾಹಿತಿಗಾಗಿ ಧನ್ಯವಾದಗಳು ಸರ್.